ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ನ ಸಮಸ್ಯೆಗಳು ಹಾರ್ಟ್ ಅಟ್ಯಾಕ್ನ ಘಟನೆಗಳು ಆಗಾಗಲೇ ವರದಿ ಆಗ್ತಾ ಇದೆ. ಈಗ CASF ಸಿಬ್ಬಂದಿ ಜಿಮ್ನಲ್ಲಿರೋ ಸಂದರ್ಭದಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂಥ ಘಟನೆ ವರದಿಯಾಗಿದೆ. ಹೃದಯಾಘಾತದಿಂದ ವಾನಾ ರಾಜಗೋಪಾಲ್ ಕೇವಲ 37 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ರಾಯಚೂರಿನ ದೇವಸಗೂರಿನಲ್ಲಿ ನಡೆದಿರುವಂಥ ಘಟನೆ ಇದು. RTPS ವಿದ್ಯುತ್ ಉತ್ಪಾದನಾ ಘಟಕದ CASF ಸಿಬ್ಬಂದಿ ಜಿಮ್ಮಲ್ಲಿದ್ರು. ಆಂಧ್ರದ ಶ್ರೀಕಾಕುಳಂನ ನಿವಾಸಿ ವಾನಾ ರಾಜಗೋಪಾಲ್ ಅಂತ ಕೇವಲ 37 ವರ್ಷ ಪ್ರಾಯ. ಕೆಲಸ ಮುಗಿಸ್ಕೊಂಡು ಜಿಮ್ಗೆ ಹೋಗಿದ್ರು. ಜಿಮ್ಮಲ್ಲಿದ್ದಾಗಲೇ ಹೃದಯಾಘಾತ ಆಗಿದೆ. ನೀರು ಕುಡಿದು ಶೂಲೇಸ್ ಕಟ್ತಾ ಇದ್ದಂಥ ಸಂದರ್ಭದಲ್ಲಿ ಕುಸಿದು ಬೀಳ್ತಾರೆ. ಆಸ್ಪತ್ರೆ ಸಾಗಿಸೋ ಮಾರ್ಗ ಮಧ್ಯದಲ್ಲೇ ಮೃತಪಡ್ತಾರೆ. ಶಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಬಟ್ 37, 38, 40 ವರ್ಷ ಪ್ರಾಯದಲ್ಲಿ ಹೃದಯಾಘಾತದ ಸಮಸ್ಯೆಗಳು ಅಂತಂದಾಗ ಏನು ನಡೀತಿದೆ, ಏನು ಸಮಸ್ಯೆ ಏನು ಅಂತ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಆಹಾರ ಪದ್ಧತಿ, ಜೀವನ ಶೈಲಿ, ಜೀವನ ಪದ್ಧತಿ, ಮೊಬೈಲ್ ಫೋನ್ಗಳ ಬಳಕೆ ಅಥವಾ ಅತಿಯಾದಂಥ ತಂತ್ರಜ್ಞಾನ ಸಿಸ್ಟಮು, ಅದು ಇದು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳುವಂಥದ್ದು, ರೇಡಿಯೇಷನ್ ಎಫೆಕ್ಟು, ಬೇರೆ ಬೇರೆ ಕಾರಣಗಳು. ಕೆಲವರು ಕೊರೋನಾ ವ್ಯಾಕ್ಸಿನ್ನು ಅಂತ ಹೇಳ್ತಾರೆ. ಬಟ್ ಕೊರೋನಾ ವ್ಯಾಕ್ಸಿನ್ ಅಲ್ಲ ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಸ್ಪಷ್ಟಪಡಿಸಿದೆ. ಬಟ್ ಅಲ್ಲ, ಹೌದು, ಬಟ್ ಏನು ಕಾರಣ ಏನು, ಯಾವ ಕಾರಣಕ್ಕೆ ಯುವ ಜನಕ್ಕೆ ಹೃದಯಾಘಾತ ಆಗ್ತಾ ಇದೆ ಅನ್ನೋ ಪ್ರಶ್ನೆಗಂತೂ ಉತ್ತರ ಸಿಗ್ತಾ ಇಲ್ಲ. ಸಾವಿನ ಸಂಖ್ಯೆಗಳು ಜಾಸ್ತಿ ಆಗ್ತಾನೇ ಇವೆ.